ಇನ್ನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ಹುಬ್ಬಳ್ಳಿಯಲ್ಲಿ ಏಕಾಏಕಿ ಬಡವರ ಕಾರ್ಡ್ ರದ್ದಾಗಿದೆ. 1840 ಕಾರ್ಡ್ಗಳು ರದ್ದು ಹುಬ್ಬಳ್ಳಿ ನಗರದಲ್ಲಿ. ಈ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದೆ. ಶ್ರೀಧರ್ ಕುಲಕರ್ಣಿ ಹೆಸರಿನಲ್ಲಿದ್ದಂತಹ ಪಡಿತರ ಕಾರ್ಡ್ ರದ್ದಾಗಿದೆ. ನಮ್ಮ ಹೊಟ್ಟೆ ಮೇಲೆ ಕಲ್ಲು ಹಾಕಬೇಡಿ ಅಂತ ಗೋಳಾಟ ಮಾಡಿದ್ದಾರೆ. ಬಾಡಿಗೆ ಮನೆಯಲ್ಲಿ ಶ್ರೀಧರ್ ಕುಲಕರ್ಣಿ ಕುಟುಂಬ ವಾಸವಾಗಿದೆ. ನಮ್ಮ ಕಾರ್ಡ್ ಅನ್ನ ರದ್ದು ಮಾಡಬೇಡಿ ಅಂತ ಕಣ್ಣೀರು ಹಾಕಿದ್ದಾರೆ. ತೆರಿಗೆ ಪಾವತಿಸದ ಶ್ರೀಧರ್ ಕುಲಕರ್ಣಿಗೆ ಸರ್ಕಾರ ಶಾಕ್ ನೀಡಿದೆ. ತೆರಿಗೆ ಪಾವತಿದಾರರು ಅಂತ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ದಾರೆ. ಕಾರ್ಡ್ ರದ್ದಾಗಿರೋದ್ರಿಂದ ಶ್ರೀಧರ್ ಕುಲಕರ್ಣಿ ಕಣ್ಣೀರು ಹಾಕಿದ್ದಾರೆ. ರಾಜ್ಯ ಸರ್ಕಾರ ಹಲವಾರು ಷರತ್ತುಗಳನ್ನು ವಿಧಿಸಿ ಫಲಾನುಭವಿಗಳ BPL ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ. ಇದು ರಾಜ್ಯಾದ್ಯಂತ ಚರ್ಚೆ ಆಗ್ತಿರುವಂಥ ವಿಚಾರ. ಅದರಲ್ಲೂ ಹುಬ್ಬಳ್ಳಿ ನಗರವೊಂದರಲ್ಲೇ ಸರಿಸುಮಾರು 1840ಕ್ಕೂ ಹೆಚ್ಚು BPL ಕಾರ್ಡ್ಗಳು ರದ್ದುಪಡಿಸಲಾಗಿದೆ. ಇದರಿಂದಾಗಿ ಏನು ಪ್ರತಿ ತಿಂಗಳು ರೇಷನ್ ಬರ್ತಾ ಇತ್ತು, ಅದನ್ನೇ ಅವಲಂಬಿತ ಕುಟುಂಬಗಳಿದ್ದವು, ದುಡಿದು ತಿನ್ನುವಂಥ ಕುಟುಂಬಗಳು ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾವೆ. ಅವರೆಲ್ಲರೂ ಕೂಡ ಕಚೇರಿಗೆ ಹಲಿಯುವಂತಾಗಿದೆ. ಇಲ್ಲಿ ಬಂದಾಗ ಇಲ್ಲ ನೀವು ನಿಮ್ಮ ಮನೇಲಿ ಯಾರೋ ಮಗ ಖಾಸಗಿ ಕೆಲಸ ಮಾಡ್ತಾನೆ, ನಿಮ್ಮ ಮನೆಯವರು ಟ್ಯಾಕ್ಸ್ ತುಂಬಿದ್ದಾರೆ, ನೀವು ಮನೆಯಲ್ಲಿ TV ಇಟ್ಕೊಂಡಿದ್ದೀರಿ, ಈ ಥರದ ರೀಸನ್ಸ್ಗಳನ್ನು ಹೇಳಿ ಅವರ BPL ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ. ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ನನ್ನ ಜೊತೆಗೆ ಇಲ್ಲಿ ಕುಲಕರ್ಣಿ ಅನ್ನೋರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೇನೆ. ಏನಾಯ್ತು, ಯಾವಾಗ ರದ್ದಾಗಿದೆ ನಿಮ್ಮ ಕಾರ್ಡ್? ಇವತ್ತು ಬರ್ತಾ ಇದ್ದಾರೆ ನಮ್ಮ ಹೋಗ್ತಂಗೆ ತೊಗೊಂಡವ್ರಿ ಸರ್. ಇದು ತಿಂಗಳು ಇವತ್ತು ಬಿಲ್ ಮಾಡ್ಸೋಕೆ ಹೋಯ್ದ್ವಿ. ಇಲ್ಲ ನಿಮ್ಮ ಕಾರ್ಡ್ ರದ್ದು ಮಾಡ್ಯಾರ ಅಂತ ಹೇಳ್ತಾ ನೀವು GST ಕಟ್ಟಿರಿ, ಅದಕ್ಕೆ ಅಂತ ಇದು. GST ಕಟ್ಟಿದ್ರೆ? ಇಲ್ಲ ರೀ, ಕಟ್ಟೇ ಇಲ್ಲ ನಾವು. ಕಟ್ಟಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ಇಲ್ಲ ರೀ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಅವ್ರು ಸುಳ್ಳು ಹೇಳ್ತಾರೆ ರೀ. ಈಗ ನಾವು ಅಲ್ರಿ ನಮ್ಮ ಪಗಾರ ಬರೋದು ವಾರ ಪಗಾರ ಬರುತ್ತೆ. GST ಇಲ್ಲಿ ಕಟ್ಬೇಕು ನಾವು. ಯಾವ ವೆಹಿಕಲ್ ಇಲ್ಲ, 2 ವೀಲರ್ ಇಲ್ಲ, 4 ವೀಲರ್ ವೆಹಿಕಲ್ ಇಲ್ಲ. ರಾಮಕೃಷ್ಣ ನಗರದಾಗ ಇರ್ತೇವೆ ನೋಡಿ. ಈ ಸರ್ಕಾರ ಮತ್ತು ಅಧಿಕಾರಿಗಳಿಗೆ ಗಮನಿಸಬೇಕು. ರಾಮಲಿಂಗೇಶ್ವರ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. ವಾರದ ವೇತನದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಹತ್ರ 2 ವೀಲರು ಇಲ್ಲ, 4 ವೀಲರು ಇಲ್ಲ, ಏನು ಯಾವುದೇ ಟ್ಯಾಕ್ಸ್ ತುಂಬಿಲ್ಲ. ಇಲ್ಲ ನೀವು ಟ್ಯಾಕ್ಸ್ ತುಂಬಿದ್ದೀರಿ, ನಿಮ್ಮದು GST ಫೈಲ್ ಆಗಿದೆ ಅಂತೇಳಿ ಅವ್ರದ್ದು ರದ್ದಾಗಿದೆ. ಯಾವ ರೀತಿ ದೋಷ ಆಗಿದೆ ಅನ್ನೋದು ಅಧಿಕಾರಿಗಳೇ ಪತ್ತೆ ಹಚ್ಚಿ ಹೇಳಬೇಕು. ಯಾಕಂದರೆ ಆ ಕುಟುಂಬ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅವ್ರಿಗೆ ರೇಷನ್ ಈ ತಿಂಗಳು ಇಲ್ಲ ಅಂತ ಹೇಳಿದ್ರೆ ಪ್ರತಿ ತಿಂಗಳು ರೇಷನ್ ತೊಗೊತಾ ಇದ್ರು. ಪ್ರತಿ ತಿಂಗಳ ತೊಗೊತಿದ್ರು. ಈ ತಿಂಗಳ ನಮ್ದು ಕಾರ್ಡ್ ರದ್ದಾಗಿದೆ. ನಮ್ದು ರೇಷನ್ ಕಾರ್ಡ್ ಚಾಲ್ತಿಯಾಗಿ 20 ವರ್ಷ ಆಗ್ಯದ್ರಿ. 20 ವರ್ಷ ಮಟ್ಟ ಹಿಂಗೆ ಏನೂ ಆಗಿಲ್ಲ ರೀ. ಈ ವರ್ಷಕ್ಕೆ ಸರ್ಕಾರ ಬಂದ್ಮ್ಯಾಗ ಹಿಂಗಾಗ್ಯದ ರೀ. ಅಷ್ಟು ಅಕ್ಕಿ ಒಳಗೆ, ಅಷ್ಟು ಇದ್ರೊಳಗೆ, ಅಷ್ಟು ರೇಷನ್ ಒಳಗೆ ನಾವು ಜೀವನ ನಡೆಸ್ತಿದ್ದೀವಿ ರೀ. ನಮ್ದು ಸ್ವಂತ ಮನೆ ಇಲ್ಲ ರೀ, ಒಂದು ಕಾರ್ಲ, ಒಂದು ಯಾವುದು ಏನೂ ಇಲ್ಲ ರೀ ನಮ್ಮದು. ಅಂಥದ್ರೊಳಗೆ ನಮ್ದು ಹಿಂಗೆ ರದ್ದು ಮಾಡಿಟ್ಟಾರ ರೀ ಅವ್ರು. ಈಗ ರೇಷನ್ ಸಿಗದೇ ಇದ್ರೆ ತೊಂದರೆ ಆಗ್ತದಲ್ಲ ತಮಗೆ? ಹೆಂಗೆ ದಿನ 500 ರೂಪಾಯಿ ಪಗಾರ ಕೊಡ್ತಾರೆ ನಾವು, ಮತ್ತು ಅಷ್ಟ್ರಾಗ ಹೆಂಗೆ ಜೀವನ ಹೇಳಿ. ಈ ಕುಟುಂಬ ವಾರದ ವೇತನದಲ್ಲಿ ದುಡಿಯುವಂಥ ಕುಟುಂಬ ರಾಮಲಿಂಗೇಶ್ವರ ನಗರದಲ್ಲಿ ವಾಸವಾಗಿದೆ. ಕಳೆದ 20 ವರ್ಷಗಳಿಂದಲೂ ಆ ಕುಟುಂಬಕ್ಕೆ BPL ಕಾರ್ಡ್ ಆಧಾರವಾಗಿತ್ತು. ಅವರೆಲ್ಲರೂ ಕೂಡ ಪ್ರತಿ ತಿಂಗಳು ಬರುವಂಥ ರೇಷನನ್ನು ಪಡೆದುಕೊಂಡೇ ಏನಂತ ಹೇಳಿದ್ರೆ ಅವರು ಉಪಜೀವನ ನಡೆಸ್ತಾ ಇದ್ದರು. ಆದರೆ ಈಗ ಅವ್ರಿಗೆ ಜೀವನಕ್ಕೆ ಹೊರೆಯಾಗಿದೆ, ತೊಂದರೆ ಆಗಿದೆ. ಏಕಾಏಕಿ ಕಾರ್ಡ್ ರದ್ದಾಗಿರೋದ್ರಿಂದ ಆ ಕುಟುಂಬಕ್ಕೆ ಸಾಕಷ್ಟು ಸಮಸ್ಯೆ ಆಗಿದೆ. ಕೇವಲ ಶ್ರೀಧರ್ ಕುಲಕರ್ಣಿ ಮಾತ್ರವಲ್ಲ, ಇಲ್ಲಿ ಕೂಡ ಸಾಕಷ್ಟು ಜನ ಇದ್ದಾರೆ. ನಿಮ್ಮದು ರದ್ದಾಗಿದ್ದಾರೆ? ರದ್ದಾಗಿದ್ದಾರೆ. ಇಲ್ಲಿ ಕೇಳಿದವ್ರಿ ಟ್ಯಾಕ್ಸ್ ತುಂಬ್ತೀರ ಅಂತಾರೆ. ನನಗೆ ಈಗ 75 ವರ್ಷ, ಎಲ್ಲಿ ಟ್ಯಾಕ್ಸ್ ತುಂಬಿಲ್ಲ, ಏನಿಲ್ಲ. ನೀವು ಟ್ಯಾಕ್ಸ್ ತುಂಬ್ತೀರ ಅಂತ ಬಂತಿಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.